ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರೋಷಾಗ್ನಿ ಬೆನ್ನಲ್ಲೇ ಕೈಗೆ ರೆಡ್ಡಿ ಬಿಸಿ, ರೆಬಲ್ಸ್ಗೆ ಮಣೆ ಹಾಕ್ತಿರೋದಕ್ಕೆ ರೆಡ್ಡಿ ರಾಂಗ್, ಕಾಂಗ್ರೆಸ್ ತೊರಿತಾರ ರಾಮಲಿಂಗಾರೆಡ್ಡಿ. ಕಾಂಗ್ರೆಸ್ನಲ್ಲಿ ಬೆಳೀತಾನೆ ಇದೆ ಭಿನ್ನರ ಪಟ್ಟಿ. ನಾಯಕರ ವಿರುದ್ಧ ಪಕ್ಷ ನಿಷ್ಠರಿಂದಲೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕಾಂಗ್ರೆಸ್ ಅನ್ನ ಬಿಡೋದಕ್ಕೆ ರೆಡಿ ಆದ್ರ ರಾಮಲಿಂಗಾರೆಡ್ಡಿ ಅವರು ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಕಾಂಗ್ರೆಸ್ನಲ್ಲಿ ಅತೃಪ್ತ ನಾಯಕರ ಅಸಮಾಧಾನದ ಮಾತುಗಳನ್ನ ಈಗ ಆಲ್ರೆಡಿ ನೋಡಿದಿರಾ. ಮತ್ತು ಒಂದ್ ಕಡೆ ಅಸಮಾಧಾನ ಕೂಡ ವ್ಯಕ್ತವಾಗ್ತದೆ. ಈಗ ಕಾಂಗ್ರೆಸ್ ಬಿಡಲು ರೆಡಿ ಆದ್ರ ರಾಮಲಿಂಗಾರೆಡ್ಡಿ ಅವರು ಕೂಡ ಅನ್ನುವ ಪ್ರಶ್ನೆ ಎದ್ದಿದೆ. ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗ್ತೀನಿ ಅಂದ್ರಂತೆ ರೆಡ್ಡಿ ಅವರು ನೇರವಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ದಿನೇಶ್ ಮನವೊಲಿಕೆಗೂ ಕೂಡ ಬಗ್ಗಿಲ್ವಂತೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು. ರಾಮಲಿಂಗಾರೆಡ್ಡಿ ಪಕ್ಷ ತೊರೆಯಲು ನಿರ್ಧರಿಸಿದ್ದಾದ್ರೂ ಯಾಕೆ ಅನ್ನುವ ಪ್ರಶ್ನೆ ಎದ್ದಿದೆ. 45 ನಿಮಿಷ ದಿನೇಶ್ ಗುಂಡೂರಾವ್ ಅವರ ಜೊತೆ ನಡೆದಿದ್ದೇನೋ ನ್ಯೂಸ್ 18 ಕನ್ನಡಕ್ಕೆ ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಅದರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕೆಂದ್ರೆ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಅಸಮಾಧಾನಗೊಂಡಿದ್ದಾರೆ, ಯಾಕೆ ನಾನು ಪಕ್ಷ ತೊರಿತೀನಿ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಏನೆಲ್ಲ ಚರ್ಚೆ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಜೊತೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಾರಕಿಹೊಳಿ ಟೀಮ್ಗೆ ಮಣೆ ಹಾಕಲು ಚಿಂತನೆಯನ್ನ ನಡೆಸ್ತಿದ್ದ ಹಾಗೆ ಬಂಡಾಯ ನಾಯಕರಿಗೆ ಮಾತ್ರ ಸಚಿವ ಸ್ಥಾನನ, ಇದು ರಾಮಲಿಂಗಾರೆಡ್ಡಿ ಅವರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ ಜಾರಕಿಹೊಳಿ ಅವರ ಟೀಮ್ ಇಲ್ಲಿ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿ ಬಂಡಾಯವನ್ನ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಆ ಬಂಡಾಯ ಶಾಸಕರಿಗೆ ಮಣೆಯನ್ನ ಹಾಕೋದಕ್ಕೆ ಮುಂದಾಗಿರುವಂತ ಹಿನ್ನೆಲೆಯಲ್ಲೇ ರಾಮಲಿಂಗಾರೆಡ್ಡಿ ಅವರು ಮತ್ತಷ್ಟು ಆಕ್ರೋಶಗೊಂಡಿದ್ದಾರೆ. ಜಾರಕಿಹೊಳಿ ಟೀಮ್ಗೆ ಮಣೆ ಹಾಕಲು ಚಿಂತನೆಯನ್ನ ನಡೆಸಿದಂತ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಬಿಜೆಪಿ ಗಾಳ ಹಾಕಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಪಕ್ಷೇತರರಿಗೆ ಮಾತ್ರ ಸಚಿವ ಸ್ಥಾನ ಅಂತ ಈಗ ದಿನೇಶ್ ಗುಂಡೂರಾವ್ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಪಡಿಸುವಂತ ಯತ್ನವನ್ನ ಕೂಡ ಮಾಡಿದ್ದಾರೆ. ಪರೋಕ್ಷವಾಗಿ ಬಿಜೆಪಿ ಗಾಳ ಹಾಕಿರುವ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಪಕ್ಷೇತರರಿಗೆ ಮಾತ್ರ ನಾವು ಸಚಿವ ಸ್ಥಾನ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂತದ್ದು. ದಿನೇಶ್ ಮಾತಿಗೆ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನಗೊಂಡಿದ್ದಾರೆ. 7 ಬಾರಿ ಗೆದ್ದಿರುವಂತ ನಮಗೆ ಸಚಿವ ಸ್ಥಾನ ಯಾಕಿಲ್ಲ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಕ್ಷದ ಶಿಸ್ತಿನ ಸಿಪಾಯಿ ಆಗಿದ್ದಕ್ಕೆ ಕಡೆಗಣಿಸ್ತಿದ್ದೀರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಪರಿಶ್ರಮಕ್ಕೆ ನ್ಯಾಯ ಕೊಡದಿದ್ರೆ ನಮ್ಮ ದಾರಿ ನಮಗೆ, ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಬಳಿ ನೇರವಾಗಿ ಈ ಮಾತುಗಳನ್ನ ಹೇಳಿದ್ದಾರಂತೆ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ರಾಮಲಿಂಗಾರೆಡ್ಡಿ ಅವರು. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಬೆಂಗಳೂರಿನ ಮಟ್ಟಿಗೆ ನೋಡೋದಾದ್ರೆ ಅತ್ಯಂತ ಪ್ರಭಾವಿ ನಾಯಕ ಅಂದ್ರೆ ರಾಮಲಿಂಗಾರೆಡ್ಡಿ ಅವರು. ಆಲ್ಮೋಸ್ಟ್ ಎಲ್ಲ ಬಿಬಿಎಂಪಿ ಅಧಿಕಾರದ ಸಂದರ್ಭದಲ್ಲಿ ಕಿಂಗ್ ಮೇಕರ್ ಆಗಿರ್ತಾರೆ. ಇವರ ಕಡೆಯವರೇ ಆಲ್ಮೋಸ್ಟ್ ಬಿಬಿಎಂಪಿ ಮೇಯರ್ ಕೂಡ ಆಗ್ತಾರೆ. ಇನ್ನು 3-4 ಜನ ಶಾಸಕರನ್ನ ಬೆಂಗಳೂರಿನಲ್ಲಿ ಗೆಲ್ಲಿಸಿಕೊಂಡು ಬರುವಂತ ಎಲ್ಲ ಎಬಿಲಿಟಿ ಇರುವಂತ ನಾಯಕ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ರಾಮಲಿಂಗಾರೆಡ್ಡಿ ಅವರು ಪಕ್ಷವನ್ನ ತೊರಿತೀನಿ ಅಂತ ಇಲ್ಲಿ ದಿನೇಶ್ ಗುಂಡೂರಾವ್ ಅವರ ಬಳಿ ಹೇಳಿರುವಂತದ್ದು ಏನ್ ಕಾರಣ ಇವೆಲ್ಲ ಒಂದು ಚಟುವಟಿಕೆಗಳಿಗೆ, ಅಸಮಾಧಾನಕ್ಕೆ ಅಂತ? ಪೃಥ್ವಿರಾಜ್, ಮಾತ್ರ ಬೆಳವಣಿಗೆ ಒಂದರ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನ ರಾಮಲಿಂಗಾರೆಡ್ಡಿ ಭೇಟಿಯಾಗಿದ್ರು. ಭೇಟಿಯಾದ ಸಂದರ್ಭದಲ್ಲಿ ಪಕ್ಷವನ್ನು ತೊರೆಯುತ್ತೇನೆ ಅಂತೇಳಿ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆ ಮುಖಾಂತರ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನ ಹೊರ ಹಾಕಿದ್ದಾರೆ ಮತ್ತು ಜಮೀರ್ ಅಹಮದ್ ಸೇರಿದಂತೆ ಅನೇಕರಿಗೆ ಮಣೆ ಹಾಕಿದ್ದಾರೆ. ಬ್ಲಾಕ್ ಮೇಲ್ ಮಾಡುವಂತವ್ರನ್ನ ಸಚಿವರನ್ನಾಗಿ ಮಾಡಿದ್ದಾರೆ. ನಾವು ಪಕ್ಷಕ್ಕಾಗಿ ದುಡಿದಿದ್ದೀವಿ, ಸತತ 7 ಬಾರಿ ನಾವು ಶಾಸಕರಾಗಿದ್ದೀವಿ, ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಶಾಸಕರನ್ನು ಗೆಲ್ಲಿಸುವಲ್ಲಿ ಪಣ ತೊಟ್ಟಿದ್ದೇವೆ ಮತ್ತು ಬಿಬಿಎಂಪಿಯಲ್ಲಿ ಕೂಡ ಅಧಿಕಾರ ಹಿಡಿಯಲಿಕ್ಕೆ ನನ್ನ ಪಾತ್ರ ದೊಡ್ಡದು, ಆದ್ರೆ ನನ್ನನ್ನು ಕಡೆಗಣಿಸಿದ್ದಾರೆ, ಹಾಗಾಗಿ ನಾನು ಪಕ್ಷ ತೊರಿತೀನಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ರೋಷನ್ ಬೇಗ್ ಹಾದಿಯಲ್ಲಿ ನಾನು ತುಳಿತೀನಿ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆ ನಡುವೆ ಇದೀಗ ಪೃಥ್ವಿರಾಜ್ ರಾಮಲಿಂಗಾರೆಡ್ಡಿ ಅವರ ಸರಣಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಪಕ್ಷ ತೊರೆಯುವ ಎಚ್ಚರಿಕೆಯನ್ನು ಮತ್ತೆ ಕೊಟ್ಟಿದ್ದಾರೆ. ಸರಣಿ ಟ್ವೀಟ್ ಮಾಡುವ ಮೂಲಕ ಅಂದ್ರೆ ಬೆಳಗ್ಗೆ ನಾವು ನಿನ್ನೆ ಅಷ್ಟೇ ರಾಮಲಿಂಗಾರೆಡ್ಡಿ ಅವರು ಪಕ್ಷ ತೊರೆಯುವ ಮಾತನಾಡಿದ್ದಾರೆ ಅಂತ ಸುದ್ದಿಯನ್ನು ಬ್ರೇಕ್ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ರಾಮಲಿಂಗಾರೆಡ್ಡಿ ಅವರು ಸರಣಿ ಟ್ವೀಟ್ ಮುಖಾಂತರ ಕೆಪಿಸಿಸಿಗೆ ಮತ್ತು ಪಕ್ಷದ ಹಿರಿಯ ನಾಯಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಿರಿಯರೆಲ್ಲರೂ ಪಕ್ಷ ತೊರೆಯಬೇಕಾಗುತ್ತಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಸಚಿವರನ್ನಾಗಿ ಮಾಡಿದ್ರೆ ಅವ್ರನ್ನೆಲ್ಲರೂ ಈಗ ಪಕ್ಷ ಸಂಘಟನೆಗೆ ಕಳಿಸಿ ಹಾಗೂ ಹಿರಿಯರನ್ನ ಯಾರೆಲ್ಲ ಇದ್ದಾರೆ ಅವ್ರನ್ನ ಸಚಿವರನ್ನಾಗಿ ಮಾಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಪಕ್ಷ ತೊರೆಯುವ ಮುನ್ಸೂಚನೆಯ ಟ್ವೀಟ್ ಮೂಲಕಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ ಪೃಥ್ವಿರಾಜ್.
ಸರ್, ಚಿದಾನಂದ್ ಪಟೇಲ್ ಮತ್ತೊಂದ್ ಕಡೆ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ರಾಮಲಿಂಗಾರೆಡ್ಡಿ ಅವರ ಇಷ್ಟು ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣ ಜಾರಕಿಹೊಳಿ ಅವರ ಟೀಮ್ಗೆ ಮಣೆ ಹಾಕ್ತಿರೋದು. ಸೊ ಇಲ್ಲಿ ಇವರ ಅಸಮಾಧಾನವನ್ನ ಕೂಡ ಹೊರ ಹಾಕ್ತಾ ಹಾಕ್ತಾ ಎಲ್ಲೋ ಒಂದ್ ಕಡೆ ಸಚಿವ ಸ್ಥಾನ ಸಿಗಬಹುದು ಅನ್ನುವ ಆಶಾಭಾವನೆನಾ ಅಂತ. ಪ್ರಮುಖವಾಗಿ ಪೃಥ್ವಿರಾಜ್ ನಿನ್ನೆ ಮೊನ್ನೆಯಷ್ಟೇ ಪಕ್ಷಕ್ಕೆ ಬಂದ ಜಮೀರ್ ಅಹಮದ್ ರಂತವ್ರನ್ನ ಸಚಿವರನ್ನಾಗಿ ಮಾಡಿದ್ದಾರೆ. ಇನ್ನು ಆರೋಗ್ಯ ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಇರ್ಬೋದು ಮತ್ತು MTB ನಾಗರಾಜ್ ಇರ್ಬೋದು, ಇವರಂತವ್ರು ಕೂಡ ಇವರೆಲ್ಲ ಬ್ಲಾಕ್ ಮೇಲ್ ಮಾಡಿ ಸಚಿವರಾಗಿದ್ದಾರೆ. ಇವರನ್ನ ನೀವು ಪಕ್ಷಕ್ಕೆ ಇವರನ್ನ ಸಚಿವರನ್ನಾಗಿ ಮಾಡಿದ್ದಾರೆ. ನಾವು ಯಾವುದೇ ರೀತಿ ಬ್ಲಾಕ್ ಮೇಲ್ ಮಾಡಿಲ್ಲ, ಪಕ್ಷ ನಿಷ್ಠೆಯಿಂದ ನಡ್ಕೊಂಡಿದ್ವಿ. 7 ಬಾರಿ ಶಾಸಕರಾಗಿದ್ವಿ ಮತ್ತು ಬೆಂಗಳೂರಿನಲ್ಲಿ ನಮ್ಮದೇ ಆದ ಕೊಡುಗೆ ಇದೆ. ಬೆಂಗಳೂರು ಸಿಟಿಯಲ್ಲಿ ಅತಿ ಹೆಚ್ಚು ಶಾಸಕರು ಗೆಲ್ಲಕ್ಕೂ ಕೂಡ ನನ್ನ ಪಾತ್ರ ಇದೆ. BBMP ಅಧಿಕಾರ ಇಡ್ಲಿಕ್ಕೂ ಕೂಡ ನನ್ನ ಪಾತ್ರ ಇದೆ. ಇಂಥ ಸಂದರ್ಭದಲ್ಲಿ ನೀವು ನಮ್ಮಂತವ್ರನ್ನ ಕೈ ಬಿಟ್ಟಿರೋ ಮತ್ತು ಬ್ಲಾಕ್ ಮೇಲ್ ಮಾಡೋದ್ರ ಮಣೆ ಹಾಕಿದ್ದೀರಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ರಾಮಲಿಂಗಾರೆಡ್ಡಿ ಹಿರಿಯ ಶಾಸಕರು ಅಸಮಾಧಾನ ಅವರ ಮುಖಾಂತರ ರೆಬಲ್ಗಳ ಗುಂಪಿಗೆ ರಾಮಲಿಂಗಾರೆಡ್ಡಿ ಕೂಡ ಸೇರ್ಪಡೆಯಾಗಿದ್ದಾರೆ ಅಂತಲೇ ಹೇಳ್ಬೋದು ಪೃಥ್ವಿರಾಜ್.